ನಮಸ್ಕಾರ ಟೀಚರ್ಸ್. ನಮ್ಮದು ಈ ಸರ್ ಏನು ಪೋಷನ್ ಟ್ರ್ಯಾಕರ್ 25.2.7 ಏನೋ ಒಂದು ಮಾರ್ಚ್ ಕೊನೆಗೆ ಈ ಒಂದು ಆ್ಯಪ್ ಅಪ್ಡೇಟ್ ಆಯಿತು. ಈ ಒಂದು ಅಪ್ಡೇಟ್ ಆದಂಥ ಸಮಯದಲ್ಲಿ ಈ ಮೇನಾಗಿ ನೋಡೋದಾದರೆ ನಾವು ಮನೆ ಭೇಟಿಯಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಅದು ಯಾವ ರೀತಿ ಏನು ಅಂತ ಹಾಗೆ ಫಾಸ್ಟಾಗಿ ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ. ನಾವು ಅವಾಗ ಮನೆ ಭೇಟಿ ಓಪನ್ ಮಾಡಿದ ತಕ್ಷಣವೇ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿತ್ತು ಭೇಟಿ ಅಂತ ಬರ್ತಿತ್ತು, ವಿಸಿಟ್ ಅಂತ ಕೊಟ್ಕೊಳ್ಳೆ ಸಬ್ಮಿಟ್ ಆಗ್ತಾ ಇತ್ತು. ಸೊ ಈಗ ಆಗಲ್ಲ. ಈಗ ನೋಡಿ ನನ್ನ ಸ್ಕ್ರೀನ್ ಮೇಲೆ 3 ವರ್ಷದ ಮಗು ಕಾಣ್ತಾ ಇದೆ. ಸೊ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಕೊನೆಯ ಭೇಟಿಯ ನಂತರ ಮಗುವಿನ ಸಾಮಾನ್ಯ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಕೇಳಿ ನಾವು ತಾಯಂದ್ರ ಜೊತೆ ಚರ್ಚಿಸಬೇಕು ಈ ವಿಷಯಗಳ ಕುರಿತು ಅಂತ ಈಗ ಹೇಳ್ತಾ ಇದೆ. ಅಂಗನವಾಡಿ ಕೇಂದ್ರದಲ್ಲಿ ಮಗುವಿನ ದಾಖಲಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಅಂತ ಇದೆ. ಮುಂದೆ ಅಂತ ಇದೆ, ಬ್ಲೂ ಕಲರಲ್ಲಿ ಟಿಕ್ ಮಾಡಿ. ಸೊ ಇಲ್ಲಿ ನೋಡಿ ನಮಗೆ ಆವಾಗ ಈ ಥರ ಏನು ಪ್ರಶ್ನೆಗಳು ಕೇಳ್ತಾ ಇರಲಿಲ್ಲ. ಈಗ ಇದು ಪ್ರಶ್ನೆಗಳನ್ನು ಕೇಳ್ತಾ ಇದೆ. 5 ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಹೌದು ಇಲ್ವಾ ಅಂತ ನಾವೀಗ ಟಿಕ್ ಮಾಡಬೇಕಷ್ಟೇ. ಅವರು ಈ 5 ಪ್ರಶ್ನೆಗಳನ್ನು ಕೇಳಿಬಿಟ್ಟಿದ್ದಾರೆ. ಮಗು ಕಪ್ಪಿನಿಂದ ನೀರು ಚೆಲ್ಲಿ ಹೋಗದೆ ಕುಡಿಯುತ್ತದೆಯೇ? ಹೌದಾ ಇಲ್ವಾ? ಹೌದು. ಮಗು ನಿರಂತರವಾಗಿ ಅತ್ಯಂತ ಪರಿಚಿತ ವಿಷಯಗಳನ್ನು ಹೆಸರಿಸುತ್ತಿದೆಯೇ? ಮಗು ಹೊಸ ವಿಷಯಗಳನ್ನು ಹೇಳ್ತಾ ಇದೆಯಾ? ಮಗು ಬಣ್ಣ ಮತ್ತು ಆಕಾರಗಳನ್ನು ಗುರುತಿಸ್ತಾ ಇದೆಯಾ? ಮಗುವು 3 ಮತ್ತು ಹೆಚ್ಚಿನ ಪದಗಳನ್ನು ಸೇರಿಸುವ ಮೂಲಕ ವಾಕ್ಯವನ್ನು ಮಾಡಬಹುದೇ? ಹೌದಾ. ಅದು ಮಗುವಿನ ನಾವಲ್ಲಿ ವಿಸಿಟಿಗೆ ಹೋದಾಗ ಆ ಮಗುವಿನ ನೋಡಿಬಿಟ್ಟು ಹೌದಾಗಿದ್ದರೆ ಹೌದು ಅಂತ ಹಾಕಬೇಕು, ಇಲ್ಲ ಆಗಿದ್ದರೆ ಇಲ್ಲ ಅಂತ ಹಾಕಬೇಕು. ಮಗು ಮೆಟ್ಟಿಲುಗಳನ್ನು ಹತ್ತಲು ಮತ್ತು ಇಳಿಯಲು ಸಾಧ್ಯವೇ? ಈ ಥರ ನಾವು ಪ್ರಶ್ನೆಗಳನ್ನು ತಾಯಂದ್ರ ಮೂಲಕ ಕೇಳಿ ಉತ್ತರಗಳನ್ನು ಇದಕ್ಕೆ ಸಬ್ಮಿಟ್ ಮಾಡಿ ಈ ಥರ ಸಲ್ಲಿಸಿ ಪ್ರೊಸೀಜರ್ನ ಈಗ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ಗರ್ಭಿಣಿದು ಬರ್ತಾ ಇದೆ, ಬಾಣಂತಿದ್ದು ಬರ್ತಾ ಇದೆ. ಗರ್ಭಿಣಿಗೆ ಸಂಬಂಧಪಟ್ಟಂಥ ವಿಷಯಗಳೇ ಬೇರೆ, ಬಾಣಂತಿಗೆ ಸಂಬಂಧಪಟ್ಟಂಥ ವಿಷಯಗಳೇ ಬೇರೆ. ಸೊ ಈ ರೀತಿಯಾಗಿ ನಾವು ಮನೆ ಭೇಟಿಗೆ ಹೋದಾಗ ಯಾವ ರೀತಿಯಾಗಿ ನಾವು ಅವರಿಗೆ ಪ್ರಶ್ನೆಗಳನ್ನು ಕೇಳಿ ನಾವು ಉತ್ತರಗಳನ್ನು ಇದರಲ್ಲಿ ಎಂಟ್ರಿ ಮಾಡೋದು ಅಂತ ಈಗಿದು ಮನೆ ಭೇಟಿ ಈ ವರ್ಷನಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಇದನ್ನು ನೋಡ್ಕೊಳ್ಳಿ. ಇದೇನೋ ಕಷ್ಟ ಇಲ್ಲ, ನೀವು ಮಾಡ್ತೀರಾ. ಓಕೆನಾ? ಇಷ್ಟೇ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಟೀಚರ್ಸ್.